ಮೋಂತಾ ಚಂಡಮಾರುತ ಕರಾವಳಿ ಕರ್ನಾಟಕದ ಪ್ರವಾಸೋದ್ಯಮ ಚಟುವಟಿಕೆ ಮೇಲೆ ಕೂಡ ಹೊಡೆತವನ್ನ ಕೊಟ್ಟಿರೋದು. ಉಡುಪಿಯಲ್ಲಿ ನದಿ ಮತ್ತು ಸಮುದ್ರದಲ್ಲಿ ನಡೆಯುವ ಬೀಚ್ ಟೂರಿಸಂ ಸ್ತಬ್ಧವಾಗಿದೆ. ಸೇಂಟ್ ಮೇರಿಸ್ ದ್ವೀಪಕ್ಕೆ ಯಾವುದೇ ಬೋಟ್ಗಳು ಹೋಗ್ತಾ ಇಲ್ಲ. ಬೇರೆ ಬೇರೆ ಜಿಲ್ಲೆ ಹಾಗೂ ಹೊರ ರಾಜ್ಯಗಳಿಂದ ಬಂದಂತಹ ಪ್ರವಾಸಿಗರು ನಿರಾಸೆಯಿಂದ ವಾಪಸ್ಸಾಗ್ತಿದ್ದಾರೆ. ಈ ಬಗ್ಗೆ ನಮ್ಮ ಉಡುಪಿಯ ಪ್ರತಿನಿಧಿ ನೀಡಿರುವಂತಹ ಗ್ರೌಂಡ್ ರಿಪೋರ್ಟ್ ಇಲ್ಲಿದೆ. ಅರಬ್ಬಿ ಸಮುದ್ರದ ಲಕ್ಷದ್ವೀಪದ ಸಮೀಪ ಚಂಡಮಾರುತದ ವಾತಾವರಣ ನಿರ್ಮಾಣ ಆಗಿರುವಂಥದ್ದು. ಮುಂದಿನ 3-4 ದಿನ ಕರಾವಳಿ ಭಾಗದಲ್ಲಿ ಮತ್ತು ಕರ್ನಾಟಕದ ಬೇರೆ ಬೇರೆ ಭಾಗಕ್ಕೆ ಈ ಚಂಡಮಾರುತದ ಎಫೆಕ್ಟ್ ಬೀಳಬಹುದು ಅನ್ನುವಂಥ ಒಂದು ಮುನ್ಸೂಚನೆಯನ್ನು ಕೊಡಲಾಗಿದೆ. ನಾವು ನೋಡ್ಬೋದು ಸಮುದ್ರದಲ್ಲೂ ಕೂಡ ಗಾಳಿಯ ಒತ್ತಡ ಹೆಚ್ಚಾಗಿದೆ. ಸಮುದ್ರದಲ್ಲಿ ದಡದವರೆಗೂ ಕೂಡ ಅಲೆಗಳು ಬಂದು ಅಪ್ಪಳಿಸಿರುವಂಥ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೇವೆ. ಸುಮಾರು 30ರಿಂದ 40 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸಬಹುದು ಅನ್ನುವಂಥ ಒಂದು ಸೂಚನೆಯನ್ನು ಹವಾಮಾನ ಇಲಾಖೆ ಕೊಟ್ಟಿರುವಂಥದ್ದು. ಹಾಗಾಗಿ ಕಡಲ ತೀರದಲ್ಲಿ ಯಾರ್ಯಾರು ಫಿಶಿಂಗನ್ನು ಮಾಡ್ತಾರೆ ಅಥವಾ ಸಮುದ್ರ ತೀರದಲ್ಲಿ ಇರುವಂತಹ ಎಲ್ಲ ಏನು ಪ್ರವಾಸೋದ್ಯಮ ಚಟುವಟಿಕೆಗಳು ಕೂಡ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಡಲಾಗಿದೆ. 40ರಿಂದ 50 ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವುದರಿಂದ ಬಹಳಷ್ಟು ಎಚ್ಚರಿಕೆಯನ್ನು ಮೀನುಗಾರರು ವಹಿಸಬೇಕು ಅನ್ನುವಂಥದ್ದು. ಹಾಗಾಗಿ ನಾವು ನೋಡ್ಬೋದು ದೃಶ್ಯಗಳಲ್ಲಿ ಕಡಲಿನ ತೀರದವರೆಗೂ ಕೂಡ ಅಲೆಗಳು ಬಂದು ಅಪ್ಪಳಿಸುವಂಥದ್ದು. ಹಾಗಾಗಿ ನೀರಿನಲ್ಲಿ ಇಳಿಯುವವರೆಗೂ ಕೂಡ ಬಹಳ ಮುನ್ನೆಚ್ಚರಿಕೆ ವಹಿಸಬೇಕು ಅನ್ನುವಂಥದ್ದನ್ನು ಸೂಚನೆ ಕೊಡಲಾಗಿದೆ. ಆ ಭಾಗದಲ್ಲಿ ನಾವು ನೋಡ್ಬೋದು ಕೈರಂಪಣಿ ಅಂತೇಳಿ ಫಿಶಿಂಗನ್ನು, ಅಂದರೆ ದಡದಲ್ಲಿ ಮಾಡುವಂಥ ಫಿಶಿಂಗನ್ನು ಮಾಡ್ತಾ ಇದ್ದಾರೆ. ಅಂದರೆ ಆಳ ಸಮುದ್ರಕ್ಕೆ ಆಗಿರ್ಬೋದು ಅಥವಾ ಒಂದು ದಿನದ ಡೀಪ್ ಸಿ ಫಿಶಿಂಗ್ಗೆ ಮಾಡುವಂತಹ ಅವಕಾಶಗಳು ಇರೋದಿಲ್ಲ. ಅದರ ಜೊತೆಗೆ ಪ್ರವಾಸೋದ್ಯಮ ಚಟುವಟಿಕೆ ಕೂಡ ಬಹಳಷ್ಟು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅನ್ನುವಂಥದ್ದು. ಸೈಂಟ್ ಮೇರಿಸ್ಗೂ ಕೂಡ 2-3 ದಿವಸ ಯಾವುದೇ ಬೋಟ್ಗಳನ್ನು ತೆಗೆದುಕೊಂಡು ಹೋಗುವ ಹಾಗಿಲ್ಲ ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ. ಈಗಾಗಲೇ ಅರಬ್ಬಿ ಸಮುದ್ರಕ್ಕೆ ಹೋಗಿರುವಂಥ ಫಿಶಿಂಗ್ಗೆ ಎಲ್ಲ ಬೋಟ್ಗಳು ವಾಪಸ್ ಬರ್ತಾ ಇರುವಂಥದ್ದು. ಅದು ಕೂಡ ಆಳ ಸಮುದ್ರ ಮೀನುಗಾರಿಕೆಗೆ ಯಾವುದು ಕರ್ನಾಟಕ ಕರಾವಳಿಯ ಬಾರ್ಡ್ರಲ್ಲಿದೆ ಅವರು ತಮ್ಮ ಬಂದರಿಗೆ ವಾಪಸ್ ಆಗಬಹುದು, ಅಥವಾ ಪಕ್ಕದಲ್ಲಿರುವಂಥ ಬಂದರಿಗೆ, ಅದು ಹೊರ ಜಿಲ್ಲೆಯ ಮತ್ತು ಹೊರ ರಾಜ್ಯದ ಬಂದರಾದರೂ ಕೂಡ ಅಲ್ಲಿ ಹೋಗಿ ಆಶ್ರಯವನ್ನು ಪಡಿಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಈಗಾಗಲೇ ಹವಾಮಾನ ಇಲಾಖೆ ಕೊಟ್ಟಿದೆ. 28-29ರವರೆಗೂ ಕೂಡ ಈ ಥರದ ಹವಾಮಾನ ವೈಪರೀತ್ಯದ ಏಕಾಏಕಿ ಮಳೆ ಆಗುವಂತಹ, ಗಾಳಿ ಬೀಸುವಂತಹ ವಾತಾವರಣಗಳು ಇರಬಹುದು ಅನ್ನುವಂಥದ್ದು. ಅಂದರೆ ಈ ತಿಂಗಳ ಅಂತ್ಯದವರೆಗೂ ಈ ಚಂಡಮಾರುತದ ಎಫೆಕ್ಟ್ ಇರಬಹುದು. ಆದರೆ ಇದು ಬರಬರ್ತಾ ಗಾಳಿಯ ಒತ್ತಡ ಹೆಚ್ಚಾದರೆ ಅದು ಗುಜರಾತ್ ಬಾರ್ಡರ್ವರೆಗೂ ಕೂಡ ಮಳೆ ಬರಬಹುದು ಅನ್ನುವಂಥದ್ದು. ಹಾಗಾಗಿ ಮುಂದಿನ 1-2 ದಿವಸಗಳಲ್ಲಿ ಯಾವ ಥರದ ಹವಾಮಾನ ವೈಪರೀತ್ಯಗಳು ಆಗ್ತದೆ ಅನ್ನೋದನ್ನು ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಹಾಗಾಗಿ ಬಹಳ ಎಚ್ಚರಿಕೆಯಿಂದ, ಅಂದರೆ ಸಮುದ್ರ ತೀರ, ನದಿ ತೀರದಲ್ಲಿ ಕಸುಬನ್ನು ಮಾಡುವವರು ಮತ್ತು ಪ್ರವಾಸೋದ್ಯಮ ಚಟುವಟಿಕೆ ಮಾಡುವವರು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸೂಚನೆಯನ್ನು ಕೊಡಲಾಗಿದೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.